ಯಾರೇ ಇದ್ರೂ ಕೂಡ ಈ ಒಂದು ಗೊಂದಲದ ಸಂದರ್ಭದಲ್ಲಿ ಬೇರೆ ಯಾವುದೇ ಮುಖ್ಯಮಂತ್ರಿ ಇದ್ರೂ ಕೂಡ ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಯಾಕೆ ಮಾಡಿದರು ಅಂತ ಹೇಳಿದ್ರೆ ಅವರಿಗೆ ಸಾಮಾಜಿಕ ಬದ್ಧತೆ ಇದೆ, ಅವರಿಗೆ ಶೋಷಿತರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಈ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಆರ್ಥಿಕ ಪರಿಸ್ಥಿತಿ ಏನಿದೆ, ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬೇಕು. ಅದರ ಮೂಲಕವಾಗಿ ಸರ್ಕಾರದ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಒಂದು ಸಮೀಕ್ಷೆಯನ್ನು 2ನೇ ಬಾರಿಗೆ ಅವರು ಕೈಗೊಂಡಿರುವಂಥದ್ದು. ಈ ಸರಿ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಕ್ಕೆ ನಾವು ಯಾರು ಬಿಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಧರ್ಮ ಬರೆಸ್ಬೇಕು ಅಂತೇಳಿ ಬಹಳ ಗೊಂದಲದಲ್ಲಿದ್ದಾರೆ. ವೀರಶೈವ ಸಮಾಜದಲ್ಲಿ ಲಿಂಗಾಯತ ಧರ್ಮ ಅಂತ ಹೇಳಿ ಅಷ್ಟು ಜನ ಬರೆಸ್ತಾರೆ, ಇನ್ ಕೆಲವರು ವೀರಶೈವ ಅಂತ ಬರೆಸ್ತಾರೆ, ಇನ್ ಕೆಲವರು ನಮಗೆ ಬೇರೆ ಬೇರೆ ಅನ್ನುವಂತ ಅವಕಾಶಗಳಲ್ಲಿ ಇವತ್ತು ಅವರವರೇ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಒಂದು ನೆನಪಿರ್ಲಿ, ಒಂದು ಸಂತೋಷ ಸಂದರ್ಭ ಏನು ಅಂತ ಹೇಳಿದ್ರೆ ಅಖಂಡ ಕರ್ನಾಟಕದಲ್ಲಿ ಗೊಂದಲ ಇಲ್ಲದೆ ಇರುವಂತಹ ಒಂದು ಯಾವ್ದಾದ್ರು ಒಂದು ಜಾತಿ ಇದ್ರೆ ಅದು ಕುರುಬರು ಮಾತ್ರ. ನಮ್ಮಲ್ಲಿ ಉಪಪಂಗಡಗಳಿಲ್ಲ. ಇವತ್ತು ನಾನು ಹಿಂದೂ, ಯಾಕೆ ಹಿಂದೂ? ಇವತ್ತೆಲ್ಲ ಬಹಳ ಜನ ಹಿಂದೂ ಅಂತ ಮೊದಲು ಹೇಳ್ತಾ ಇದ್ರು, ಈಗ ನಾವು ಹಿಂದೂ ಅಲ್ಲ, ನಾವು ಬೇರೆ ಧರ್ಮ ಅಂತ ಹೇಳ್ತಿದ್ದಾರೆ. ಆದ್ರೆ ಕುರುಬರು ಯಾಕೆ ಹಿಂದೂ ಅಂತ ಬರೆಸ್ತಾರೆ ಅಂತ ಹೇಳಿದ್ರೆ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಂತವ್ರು ಆಲಮತಸ್ಥರು. ಆ ಕಾರಣಕ್ಕಾಗಿ ಹಿಂದೂ ಸಂಸ್ಕೃತಿಯನ್ನ, ಹಿಂದೂ ಪರಂಪರೆಯನ್ನ ಈ ದೇಶದಲ್ಲಿ ಹುಟ್ಟಿ ಬೆಳೆಸಿದಂಥವರು, ಅದಕ್ಕೆ ಬೀಜ ಹಾಕಿ ಬೆಳೆಸಿದಂಥವರು ಆಲಮತಸ್ಥರು ಅನ್ನೋ ಕಾರಣಕ್ಕಾಗಿ ನಮ್ಮ ಧರ್ಮ ಕಾಲಂನಲ್ಲಿ ಯಾವುದೇ ಸಂದೇಹ ಇಲ್ಲ, ನಾವೆಲ್ಲರೂ ಕೂಡ ಹಿಂದೂಗಳು. ಜಾತಿ ಕಾಲಂನಲ್ಲಿ ಒಂದ್ 2-3 ಜಿಲ್ಲೆ ಬಿಟ್ರೆ ಬೇರೆ ಎಲ್ಲ ಕಡೆನೂ ಕೂಡ ನಾವು ಕುರುಬ ಅಂತ ಹೇಳಿ ಬರೆಸಿ, ಈಗಾಗಲೇ ರೇವಣ್ಣವರು ಅದನ್ನ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ರಾಜ್ಯಕ್ಕೊಂದು ಸಂದೇಶ ನೀಡಿದ್ದಾರೆ. ಹಾಗೆ ಜಾತಿ ಕಾಲಂನಲ್ಲಿ ನಾವು ಕುರುಬ ಅಂತ ಬರೆಸ್ತೀವಿ, ನಮ್ಮಲ್ಲಿ ಯಾವುದೇ ಉಪಪಂಗಡ ಇಲ್ಲ, ಕುರುಬ ಅಷ್ಟೇ ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಇಲ್ಲಿ ಬಂದಿರುವಂತಹ ಎಲ್ಲರೂ ಕೂಡ ಆ ಸಮೀಕ್ಷೆದಾರರ ಮನೆಗೆ ಬಂದಾಗ ಅವ್ರನ್ನ ಕೂಡಿಸಿ ಗೌರವಿಸಿ ನಿಮ್ಮೆಲ್ಲ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಕೊಟ್ಟು ಈ ಸಮೀಕ್ಷೆನ ಯಶಸ್ವಿಗೊಳಿಸಿ ನಾವು ಸಿದ್ದರಾಮಯ್ಯನವರಿಗೆ ವಿಶೇಷವಾದಂತಹ ಅಭಿನಂದನೆ ಹೇಳಬೇಕಾಗುತ್ತೆ ಈ ಸಮಾಜದವರು ಮತ್ತು ಕರ್ನಾಟಕ ರಾಜ್ಯ. ಯಾಕೆಂತ ಹೇಳಿದ್ರೆ ಯಾವ ಸಮಾಜ ಎಷ್ಟಿದೆ ಅಂತ ಗೊತ್ತಾಗ್ಬೇಕಲ್ಲ. ಇವತ್ತು ಕರ್ನಾಟಕದಲ್ಲಿ ಇರುವಂತದ್ದೇ ಕೇವಲ 6,80,00,000 ಜನ. ಎಲ್ಲರೂ ಹೇಳ್ತಾ ಹೋಗಿ ನೋಡಿದ್ರೆ 13 ಕೋಟಿ ದಾಟುತ್ತೆ. ಲಿಂಗಾಯತರು ನಾವು 1.5 ಕೋಟಿ ಅಂತಾರೆ, ವಕೀಲರು ನಾವು 1 ಕೋಟಿ ಅಂತಾರೆ, ಆಮೇಲೆ ಬೇರೆ ಬೇರೆ ಸಮಾಜದವರು 70 ಕೋಟಿ, 70 ಲಕ್ಷ, 50 ಲಕ್ಷ, 60 ಲಕ್ಷ ಎಲ್ಲ ಹೇಳ್ಕೊಂಡು ಬಂದ್ರೆ 13 ಕೋಟಿ ಆಗುತ್ತೆ. 13 ಕೋಟಿ ಇಲ್ಲ ಈ ರಾಜ್ಯದಲ್ಲಿ, ಕೇವಲ ಇರುವಂತದ್ದು 6,80,00,000 ಜನ. ಅದರೊಳಗಡೆ ಎಲ್ಲರೂ ಹಂಚ್ಕೊಳ್ಬೇಕು. ಆದ್ರಿಂದ ಬಹುತೇಕ ನನಗೆ ಅನಿಸಿದ್ದು ಜನಸಂಖ್ಯೆ ನಮ್ಗೆ ಎಲ್ಲಿ ಹೊರಟೋಗ್ಬಿಡುತ್ತೆ ಅನ್ನುವಂತ ಒಂದು ಗೊಂದಲದಲ್ಲಿ ಬೇರೆ ಬೇರೆ ಸಮುದಾಯಗಳಿದ್ದಾವೆ. ಆದರೆ ನಾವು ಧೈರ್ಯವಾಗಿದ್ದೀವಿ, ನಾವು ಸಮಾಜ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ. ನಾವೆಲ್ಲರೂ ಕೂಡ ಕುರುಬ ಸಮುದಾಯದ ಬಂಧುಗಳು ಈ ಒಂದು ಸಮೀಕ್ಷೆಯ ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ ಸಾಕಾರ ಮಾಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಕೋಲಾರಕ್ಕೆ ಬರುವಾಗ ದಾವಣಗೆರೆ ಗ್ರಾಮಾಂತರ ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು ಸಮಸ್ಯೆ ಆಗಿದೆ. ಒಂದು ಕೃಷಿಕ ಕುಟುಂಬದ ಪೋಷಕರು ತನ್ನ ಮಗಳನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಓದಿಸ್ತಾ ಇದ್ದಾರೆ. ಆಕೆ ನರ್ಸಿಂಗ್ ಓದ್ತಾ ಇದ್ದಾರೆ ಅನ್ನುವಂಥದ್ದು. ಆ ಹುಡುಗಿ ಅದೇ ಕಾಲೇಜಲ್ಲಿ ಓದ್ತಾ ಇರುವಂತ ಒಂದು ಹುಡುಗನ ಜೊತೆ ಬಂದ್ಬಿಟ್ಟಿದ್ದಾಳೆ. ಇದು ನಿಮ್ಗೆಲ್ಲ ಗೊತ್ತಿದೆ. ಫೇಸ್ಬುಕ್ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೇಗೆ ಮೋಸ ಹೋಗ್ತಾರೆ ಅಂತ ಹೇಳಿದ್ರೆ ಆ ಹುಡುಗನ ಪರಿಚಯ ಅಥವಾ ಏನೇ ಇಲ್ಲ, ಸಣ್ಣ ಪರಿಚಯ, ಒಂದು ಮೆಸೇಜ್ ಮೂಲಕ ಆ ಸಲಿಗೆಯನ್ನು ಇಟ್ಕೊಂಡಂತಹ ಹುಡುಗಿ ಕಳೆದ 3 ದಿನಗಳಿಂದ ನಮ್ಮ ತಾಲೂಕಿನಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಬಂದು ಹುಡುಗ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಆ ಪೋಷಕರು ಮಠಕ್ಕೆ ಬಂದಿದ್ರು, ನೀವು ಸ್ಟೇಷನ್ಗೆ ಫೋನ್ ಮಾಡಿ ಹೇಳಬೇಕು ಅಂತ ಹೇಳಿ. ಆ ಹುಡುಗಿ ಈಗ ಆಕೆ ಮೇಜರ್ ಇದ್ದಾಳೆ. 20 ವರ್ಷ ದಾಟಿದ ಮೇಲೆ ಆಕೆ ಸ್ವಇಚ್ಛೆಯಿಂದ ಯಾರನ್ನು ಬೇಕಾದ್ರೂ ಮದುವೆ ಹಾಕಬಹುದು. ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಏನ್ ಮಾಡಕ್ಕಾಗಲ್ಲ, ನಾನು ಕೂಡ ಏನ್ ಮಾಡ್ಲಿಕ್ಕಾಗಲ್ಲ. ಯಾಕೆ ಮಾತಾ ಹೇಳ್ತೀನಿ ಅಂತ ಹೇಳಿದ್ರೆ ಬಹುತೇಕ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ದಯಮಾಡಿ ನಿಮ್ಮ ತಂದೆ ತಾಯಿಗೆ ಗೌರವ ತಂದುಕೊಡಿ.
ಮನೆಗೆ ಒಳ್ಳೆಯ ಮಕ್ಕಳಾಗಿ ಬರುವಂಥ ಅವಕಾಶವನ್ನ ರೂಪಿಸ್ಕೊಡಿ. ಅವ್ರು ಯಾವತ್ತೂ ನೋವು ಮಾಡಬೇಡ್ರಿ. ತಂದೆ ತಾಯಿಯ ಕಣ್ಣಲ್ಲಿ ಯಾರು ನೀರು ತರಿಸ್ತಾರೆ ಅದರಂತ ಮಹಾಪಾಪ ಈ ಜಗತ್ತಿನಲ್ಲಿ ಬೇರೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಒಂದು ಅವಘಡಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದ್ದಾವೆ. ಸಾಮಾಜಿಕ ಜಾಲತಾಣಗಳಿಂದ ದೂರ ಇರಿ. ಅವಶ್ಯಕತೆ ಇದ್ದಷ್ಟು ಮಾತ್ರ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಳ್ಳಿ. ನಮ್ಮ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪರಿಕರಗಳನ್ನಷ್ಟೇ ಅದರಲ್ಲಿ ನೀವೆಲ್ಲೂ ಕೂಡ ನೋಡಿ ಅನ್ನುವಂಥ ಮಾತನ್ನ ನಾನು ವಿದ್ಯಾರ್ಥಿಗಳಿಗೆ ಸೂಚ್ಯವಾಗಿ ಹೇಳಿ, ಒಂದೇ ಒಂದು ಮಾತು, ಪರೋಪಕಾರವ ಮರೆತು ಜೀವಿಸುವವನು ಪರಮದ್ರೋಹಿ ಅಂತ. ಯಾರು ತಂದೆ ತಾಯಿಯ ಪರೋಪಕಾರವನ್ನ ಮರೆತು ಜೀವನ ಮಾಡ್ತಾನೆ ಅವನಂತ ದ್ರೋಹಿ ಈ ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕಿಲ್ಲ ಆದಿ ಅಂತ. ಇವತ್ತು ನಿಖಿಲ್ ಆದಿಯಾಗಿ ಎಲ್ಲರೂ ಮಾತನಾಡಿದ್ರು ಅಂತ ಹೇಳಿದ್ರೆ, ನಾವು ಇವತ್ತು ಈ ವೇದಿಕೆಯಲ್ಲಿ ಕೂತು ಮಾತನಾಡ್ತೀವಿ ಅಂತ ಹೇಳಿದ್ರೆ ಅದು ನನ್ನ ತಾಯಿ ಕೊಟ್ಟಂತಹ ಭಿಕ್ಷೆ. ನನ್ನ ತಾಯಿ ನನಗೆ ಎದೆ ಹಾಲು ಕೊಟ್ಟು ಶಿಕ್ಷಣ ಕೊಟ್ಟು ಸಂಸ್ಕಾರ ಕೊಡದೆ ಹೋಗಿದ್ರೆ ನಾವ್ಯಾರು ನಿಮ್ಮ ಮುಂದೆ ಕೂತ್ಕೊಂಡು ಮಾತನಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಒಂದು ದೊಡ್ಡ ತ್ಯಾಗವನ್ನ ನಿಮ್ಮ ತಂದೆ ತಾಯಿಗಳಿಗೆ ನೀವು ಯಾವತ್ತೂ ಕೂಡ ಗೌರವ ತರುವಂತ ಮಕ್ಕಳಾಗಬೇಡಿ. ನಿಮ್ಮ ಮನೆತನಕ್ಕೆ ಗೌರವ ತಂದು ಕೊಡುವಂತ ಅಪರೂಪದ ವ್ಯಕ್ತಿತ್ವ ಉಳ್ಳಂತ ಮಕ್ಕಳಾಗಿ ಅನ್ನುವಂತ ಸದಾಶಯ ಮಾತುಗಳನ್ನ ಅಷ್ಟೇ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ.